ಬಸವಣ್ಣನವರ ವಚನಗಳು ಮತ್ತು ಅದರ ಅರ್ಥ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿಯದವಂಗೆ, ಫಲವೊಂದೇ ಪಡದರ್ಶನ ಮುಕ್ತಿಗೆ, ನಂಬಿಲೆ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ಅಂದರೆ ನಾವು ಆಚರಿಸುವ ಆಚರಣೆಗಳಿಂದ ಮಾತ್ರ ಉತ್ತಮ ಅದುಮರವೆನಿಸಿಕೊಳ್ಳುತ್ತೇವೆ, ಜಾತಿಯಿಂದಲ್ಲ. ನೆಲೆ ಒಂದೇ, ಅಲ್ಲಿ ಶಿವಾಲಯ ಕಟ್ಟಿದರೆ ಪುಣ್ಯಕ್ಷೇತ್ರ, ದುರಾಚಾರಿಗಳ ತಾಣವಾದರೆ ಅದು ಹೊಲಗೇರಿ. ನೀರು ಒಂದೇ, ಅದು ಪೂಜೆಗೆ ಬಳಸಿದರೆ ತೀರ್ಥ, ಶೌಚಾಲಯಕ್ಕೆ ಬಳಸಿದರೆ ಕೊಳಕು ನೀರು. ಅಂತೆಯೇ ಕಾರ್ಯದಿಂದ ಮಾನವ ಕುಲವೊಂದೇ ಉತ್ತಮ, ಜ್ಞಾನದಿಂದ ಉತ್ತಮ, ಅಜ್ಞಾನದಿಂದ ಅಧಮ. ಆಯಾ ಜಾತಿಗಳ ಗುರಿ ಒಂದೇ, ಅದುವೇ ಮುಕ್ತಿ. ಮೇಲು ಕೀಳೆಂದು ಜಾತಿಯನ್ನು ವಿಂಗಡಿಸುವುದನ್ನು ಈ ವಚನದಲ್ಲಿ ಖಂಡಿಸಿದ್ದಾರೆ. ಇನ್ನೊಂದು, ಹಬ್ಬಕ್ಕೆ ತಂದ ಹರಿಕೆಯ ಕುರಿ, ತೋರಣಕ್ಕೆ ತಂದ ತಳಿದ ಮೇಯಿತ್ತು, ಕೊಂದ ಹರದೆಂಬುವ ನರಿಯದೆ, ಬೆಂದೊಡಲು ಹೊರೆವತ್ತುಲಿಯದೆಯೇ, ಅದೊಂದೇ ಹುಟ್ಟಿತು ಅದೊಂದೇ ಹೋದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಅಂದರೆ ಬಲಿ ಕೊಡಲೆಂದು ತಂದ ಕುರಿಯ ತನಗೆ ಮುಂದೆ ಸಾವಿದೆ ಎಂದರಿಯದೆ ಬಾಗಿಲಿಗೆ ಕಟ್ಟಿದ ತೋರಣದ ಹಸಿರೆಲೆಗಳನ್ನು ತಿನ್ನುತ್ತಿರುವುದು, ತನ್ನೆದುರಲ್ಲೇ ತನ್ನ ಕೊರಳನ್ನು ಕತ್ತರಿಸಲು ಕತ್ತಿ ಮಸೆಯುತ್ತಿರುವರು ಎಂಬ ಅರಿವು ಅದಕ್ಕಿಲ್ಲ. ಈ ಮಾನವನಾದರೂ ಬಲಿ ಕುರಿಯಂತೆ ಸಾವು ಈಗಲೋ ಆಗಲೋ ಬರಲು ಸಿದ್ಧವಾಗಿದ್ದರೂ ಸುಖಕ್ಕೆ ಬಲಿಗಳಂತಹ ಹೀನ ಕಾರ್ಯಗಳನ್ನು ಸಾಗಿಸುತ್ತಿರುವುದು. ಕೊಲವೇನು ಮಾದಿಗ, ಹೊಲಸು ತಿಂಬುವನೇ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಅಂದರೆ ಮಾದಿಗ ಹೊಲಿಯ ಎಂಬ ಊರ ಹೊರಗಿನವರನ್ನು ಕರೆಯುವರು, ಆದರೆ ಮಾದಿಗ ಹೊಲಿಯ ಊರೊಳಗಿಲ್ಲವೇ? ಯಜ್ಞ ಯಗಾದಿಗಳ ನೆಪದಲ್ಲಿ ಪಶುಗಳನ್ನು ಆಹುತಿ ಕೊಟ್ಟು ಕೊಂದು ತಿನ್ನುವರು ಹೊಲೆಯರಲ್ಲವೇ, ಮಾದಿಗರಲ್ಲವೇ? ಯಾವನು ಹುಟ್ಟಿದ ಕುಲ ಏನಾದರೂ ಆಗಿರಲಿ, ಯಾರು ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಹಾರೈಸುವನೋ ಅವನೇ ಕುಲಜನು. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಅಂದರೆ ಕಳ್ಳತನ ಮಾಡಬೇಡ, ಕೊಲ್ಲಬೇಡ, ಸಿಟ್ಟು ಮಾಡಬೇಡ, ಪರರಿಗೆ ದೋಷಣೆ ಮಾಡಬೇಡ, ಆತ್ಮ ಪ್ರಶಂಸೆಗಳಲ್ಲಿ ತೊಡಗಬೇಡ. ಇವುಗಳನ್ನು ಪಾಲಿಸುತ್ತಾ ಬಂದಲ್ಲಿ ಅಂತರಂಗವು ಬಹಿರಂಗವು ಶುದ್ಧಿಯಾಗಿರುವುದು. ಇದೇ ಮಾರ್ಗ. ದೇವನ ಒಲಿಸಿಕೊಳ್ಳುವುದು ಆತ್ಮೋದ್ಧಾರಕ್ಕೆ, ಆತ್ಮಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣನವರು ತಿಳಿಸಿದ್ದಾರೆ. 12ನೇ ಶತಮಾನದಲ್ಲಿ ರಾಜಸತ್ತೆಯ ಬಗ್ಗೆ ರಾಜರುಗಳು, ಮತಸತ್ತೆಯ ಬಗ್ಗೆ ಧರ್ಮಗಳು ಪರಸ್ಪರ ಸಂಘರ್ಷಣೆಗೆ ನಿಂತಾಗ ಜನಪರ ಆಂದೋಲನಕ್ಕಾಗಿ ಆತ್ಮ ಉದ್ಧಾರದ ತತ್ವಗಳನ್ನು ಪ್ರತಿಪಾದಿಸುತ್ತಾ ಸಮಾಜ ಉದ್ಧಾರದ ಉಪೇಕ್ಷೆಗಳ ಬೆಳೆದು ಶೋಷಣೆ ವರ್ಧಿಸುವುದಾಗಲೇ ಕರ್ನಾಟಕದಲ್ಲೊಂದು ಕ್ರಾಂತಿ ಉಂಟಾಯಿತು. ಅದುವೇ ಶಿವಶರಣರ ಕ್ರಾಂತಿ. ಆಡು ನುಡಿ ಭಾಷೆಗಳಲ್ಲಿ ಪರಿಸರಿಸಿದ್ದೇ ವಚನ ಸಾಹಿತ್ಯ ಸಂಪತ್ತು. ವಚನ ಸಾಹಿತ್ಯ ಕರ್ನಾಟಕದ ಬಹುದೊಡ್ಡ ಸಂಸ್ಕೃತ ಭಂಡಾರ. ಶಿವಶರಣರು ಎಂದಾಗ ಮುಖ್ಯವಾಗಿ ಕ್ರಾಂತಿಯೋಗಿ ಬಸವಣ್ಣ ನೆನಪಾಗುತ್ತಾರೆ. ಬಸವಣ್ಣ ಜಗತ್ತು ಕಂಡ ಅಪರೂಪದ ವ್ಯಕ್ತಿ ಮಾತ್ರವಲ್ಲ, ಸಮಗ್ರ ಯುಗಪುರುಷನಾಗಿದ್ದಾನೆ. ಬಸವಣ್ಣನ ವಚನಗಳಲ್ಲಿ ಬರುವ ಸಂದೇಶಗಳು ಜಗತ್ತಿಗೆ ಯಾವುದೇ ಸಂದೇಶಗಳಿಗಿಂತ ಕಡಿಮೆ ಇಲ್ಲ. ಉಳ್ಳವರು ಶಿವಾಲಯ ಮಾಡಿಯರು, ನಾನೇನು ಮಾಡುವೆನ ಬಡವನಯ್ಯ, ಎಣೆ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಲಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರಕ್ಕೆ ಅಳೆಯುಂಟು ಜಂಗಮಕ್ಕಳಿಗಿಲ್ಲ. ಅಂದರೆ ಹಣವಿದ್ದವರು ದೇವಸ್ಥಾನ ಕಟ್ಟಿಸುತ್ತಾರೆ, ಬಡವನಾದ ನಾನೇನು ಮಾಡಲಿ? ಎನ್ನ ಕಾಲು ಕಂಬವಾಗಿ, ದೇಹ ದೇಗುಲವಾಗಿ, ತೆರೆಯೇ ದೇವಸ್ಥಾನ ಹೊನ್ನ ಕಳಸವಾಗಿ. ಓ ದೇವರೇ ಕೇಳು, ಭೌತಿಕವಾದ ಕಲ್ಲು ಮಣ್ಣಿಂದ ಮಾಡಿದ ಈ ದೇವರು ಸ್ಥಾವರ ಕಾಲಾನುಕ್ರಮಕ್ಕಾಗಿ ನಶಿಸಿ ಹೋಗುತ್ತದೆ, ಆದರೆ ಆತ್ಮಜ್ಞಾನದ ಈ ಜಂಗಮ ಆತ್ಮಕ್ಕೆ ಎಂದೂ ಅಳುವಿಲ್ಲ ಎನ್ನುತ್ತಾರೆ.
ಎಂಥ ಸುಂದರ ಭಾವನಾತ್ಮಕ ಸಂದೇಶ, ಆತ್ಮೋದ್ಧಾರ ಸಾರ, ಕಾಮಿನಿ ಕಾಂಚನ, ಧನ ಕನಕ ಪದವಿ ಸ್ಥಾನಮಾನಗಳ ಬೇಡವೆನ್ನೋ ಬಸವಣ್ಣನ ತನ್ನ ವಚನದಲ್ಲಿ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಾನು ಮತ್ಯಾವ ಪದವಿಯನ್ನೊಲ್ಲೆಯನಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ, ಮಹಾ ಪದವಿಯೇ ಕರುಣಿಸಯ್ಯ. ಅಂದರೆ ಎನ್ನುತ್ತಾರೆ, ತನಗೇನು ಬೇಡ, ಪದವಿಯೂ ಬೇಡ, ಸದ್ಭಕ್ತರ ಪಾದ ಸೇವೆಯೂ ಮಹಾ ಪದವಿ ಕರುಣಿಸೆ ಎಂದು ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ಈ ಸಮಾಜದಲ್ಲಿ ಒಲ್ಲೈಕೆ ಮಾಡುವವರು ಬಹಳಷ್ಟು ಮಂದಿ. ನರ ಮಾನವರ ಒಲ್ಲೈಕೆ ಯಾಕೆ ಬೇಕು? ಈ ಜೀವಕ್ಕೆ ದೇವರ ಒಲಮೆ ಬೇಕು, ಒಲ್ಲೈಕೆ ಬೇಕೇ? ಕಲ್ಲು ನಾಗರವ ಕಂಡೊಡೆ ಹಾಲೇನೆರೆಯುವೆರೆಂಬರು, ದೀಟದ ನಾಗರದ ಕಂಟೊಡೆ ಕಲ್ಲೊಂಬುವರಯ್ಯ. ಉಂಬ ಜಂಗಮ ಬಂದಡೆ ನಡೆಯುವೆಂಬರು, ಉಣದ ಲಿಂಗಕ್ಕೆ ಬೋಣವ ಹಿಡಿಯೆಂಬುವರಯ್ಯ. ಅಂದರೆ ಎಂಥ ವಿಮರ್ಶೆ ಇದು! ಇಂದಿನ ಕಾಂಕ್ರೀಟ್ ನಾಡಿನಲ್ಲಿ ಕಲ್ಲು ನಾಗವನ್ನು ಪ್ರತಿಷ್ಠಾಪಿಸಿ ಅಲ್ಲಿಗೆ ಹಾಲು ಹಾಕುತ್ತಾರೆ. ನಿಜವಾದ ನಾಗರ ಹಾವು ಬಂದರೆ ಕೊಲ್ಲುತ್ತಾರೆ. ಮೃಷ್ಟಾನ ಪರಮಾಣ್ಯವನ್ನು ಉಣ್ಣಲು ಕಲ್ಲು ದೇವರಿಗೆ ಅರ್ಪಿಸುವ ಇವರು ಹಸಿದು ಬಂದವರಿಗೆ ಮುಂದಿನ ಮನೆಗೆ ಹೋಗಪ್ಪ ಎಂದು ಹೇಳುವರು. ಇದೆಂಥ ಸಮಾಜದಲ್ಲಿರುವವರ ಆಚಾರ? ಬಸವಣ್ಣನವರು ಇದನ್ನು ಖಂಡಿಸುತ್ತಾರೆ. ಹೊಣ್ಣಿನೊಳಗೊಂದರಯ್ಯ, ಸೀರೆಯೊಳಗೊಂದಳಯ್ಯ, ಇಂದಿಗೆ ನಾಳಿಂಗ ಬೇಕೆಂದು ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮರ್ಥನೆ, ನಿಮ್ಮ ಶರಣರಿಗಿಲ್ಲದ ಮತ್ತೊಂದನರಿಯ ಕೂಡಲ ಸಂಗಮ ದೇವ. ಅಂದರೆ ಚಿನ್ನದ ಒಂದು ಗೆರೆ, ಸೀರೆಯ ಒಂದು ಎಳೆ ಇವತ್ತಿಗೆ ಅಥವಾ ನಾಳೆಗೆಂದು ನಾನು ಸಂಗ್ರಹಿಸಿಲ್ಲ. ನಿಮ್ಮ ಶರಣರ ಜನಸಾಮಾನ್ಯನಿಗಿಲ್ಲದೆ ಬೇರೇನು ತಿಳಿಯೇನೆನ್ನುತ್ತಾರೆ ಕ್ರಾಂತಿಯೋಗಿ ಬಸವಣ್ಣನವರದ್ದು.